ತಿಪಟೂರಿನಲ್ಲಿ ರಾಜಕೀಯ ಶೀತಲ ಸಮರ ಬಟಾಬಯಲು. ಸ್ಥಳೀಯ ಶಾಸಕರ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಥ್ ನಾರಾಯಣ್ ಸಿಡಿಮಿಡಿ. ತಿಪಟೂರು ತಾಲೂಕಿನಲ್ಲಿ ರಾಜಕೀಯ ಕಾವು ದಿನದಿಂದ ದಿನಕ್ಕೆ ಏರತೊಡಗಿದೆ. ಸ್ಥಳೀಯ ಶಾಸಕರು ಹಾಗೂ ಆಡಳಿತ ಪಕ್ಷದ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಥ್ ನಾರಾಯಣ್ ಅವರು ಸಮರವನ್ನ ಸಾರಿದ್ದಾರೆ. ಅಧಿಕಾರಿಗಳು ಶಾಸಕರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ತಮಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ತಿಪಟೂರು ತಾಲೂಕಿನಲ್ಲಿ ಶಾಸಕರು ಮತ್ತು ಪ್ರತಿಪಕ್ಷ ನಾಯಕರ ನಡುವಿನ ಶೀತಲ ಸಮರ ಈಗ ಬೀದಿಗೆ ಬಂದಿದೆ. ಜುಲೈ 27ರಂದು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವಥ್ ನಾರಾಯಣ್ ಹಾಗೂ ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅಶ್ವಥ್ ನಾರಾಯಣ್ ಅವರು ತಾಲೂಕಿನಲ್ಲಿ ಸುಮಾರು 14,000ಕ್ಕೂ ಅಧಿಕ ಶಾಲಾ ಮಕ್ಕಳಿಗೆ ಉಚಿತ ಕೊಡುಗೆ ನೀಡಲು ಮುಂದಾದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅನಗತ್ಯವಾಗಿ ತಡೆ ಒಡ್ತಾ ಇದ್ದಾರೆ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿಯಮಾನುಸಾರ ಸರ್ಕಾರಕ್ಕೆ ಹಣ ಪಾವತಿಸಿ ಅನುಮತಿ ಕೋರಿದ್ರೂ ಸಹ ನಗರದಲ್ಲಿ ಹಾಕಲಾಗಿದ್ದ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಅಧಿಕಾರಿಗಳು ಬಲವಂತವಾಗಿ ತೆರವುಗೊಳಿಸ್ತಾ ಇದ್ದಾರೆ. ಈ ಹಿಂದೆ ಸಚಿವರು ಹಾಗೂ ಪ್ರಭಾವಿ ನಾಯಕರು ಹಾಕಿದ್ದ ಫ್ಲೆಕ್ಸ್ಗಳಿಗೆ ಇಲ್ಲದ ನಿಯಮಗಳು ನಮಗೆ ಮಾತ್ರ ಯಾಕೆ? ಇದು ದ್ವೇಷದ ರಾಜಕಾರಣದ ಪರಾಕಾಷ್ಠೆ ಅಂತ ಅಧಿಕಾರಿಗಳ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಖಾಸಗಿ ಜಮೀನಿನಲ್ಲಿ ಕಾರ್ಯಕ್ರಮ ಮಾಡಲು ಹೋದರೆ ಪೊಲೀಸ್ ಬಂದೋಬಸ್ತ್ ನೀಡಲು ಹಿಂದೇಟು ಆಗ್ತಾ ಇದೆ. ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಇಷ್ಟೊಂದು ಕಿರುಕುಳ ನೀಡ್ತಾ ಇದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಪಾಡೇನು ಅಂತ ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಪಂಚಾಯತಿ ಉಪಾಧ್ಯಕ್ಷ ಪರಶುಬಣ್ಣ, ಮುಖಂಡರಾದ ಆನಂದ್, ಗಂಗಾಧರ್ ಸೇರಿದಂತೆ ಹಲವರು ಭಾಗವಹಿಸಿ ಅಧಿಕಾರಿಗಳ ಹಾಗೂ ಶಾಸಕರ ಏಕಪಕ್ಷೀಯ ನಡೆಯನ್ನ ತೀವ್ರವಾಗಿ ಖಂಡಿಸಿದರು. ಒಟ್ಟಾರೆಯಾಗಿ ತಿಪಟೂರಿನಲ್ಲಿ ರಾಜಕೀಯ ದ್ವೇಷದ ಕಿಡಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅಧಿಕಾರಿಗಳು ಆಡಳಿತಾರೂಢ ನಾಯಕರ ಒತ್ತಡಕ್ಕೆ ಮಣಿತಿದ್ದಾರಾ ಎನ್ನುವ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಬಡವ್ರ ಸೇವೆ ಮಾಡಕ್ ಬಂದಿದೀವ್ರಿ, ನಾವು ದುಡ್ಡು ಮಾಡಕ್ ಬಂದಿಲ್ಲ. ಇಷ್ಟು ಅಸೂಯೆ ಪಡ್ಬೇಡ್ರಿ. ರಾಜಕಾರಣ ಒಳ್ಳೇದಲ್ಲ, ಇದು ಯಾವ್ದು ರಾಜಕಾರಣ ನಿಂತಿರಲ್ಲ. ಎಲ್ಲಾರು ಓದ್ತಾ ಇರ್ತೀವಿ. ಪ್ರೀತಿ ಸ್ವಸ ಲಾಸ್ಟರ್ ಹುಡ್ಕಂತದೆ. 4-5 ಜನ ಲೀಡರ್ಗಳದ್ದು ಬರ್ತಡೇ ಆಗೈತೆ, ಯಾರು ಪರ್ಮಿಷನ್ ತಗೊಂಡ್ರೆ? ಯಾರ್ಯಾರ್ದು ಸರ್? ಅಲ್ಲ ಸರ್, ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದೀರಾ. ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಅಂದ್ರೆ ನೀವು ಮಾತ್ರ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ಬೇಕಲ್ಲ ಗುರುಗಳೇ? ಅದನ್ನ ನೀವು ತಗೋಬೇಕಲ್ಲ ಸರ್. ತಗೊಳಕ್ಕಿದ್ದೀರಾ, ಬೇರೆದೆಲ್ಲ ಬೇಡ. ಅವ್ರಿಗೆ ಕೊಟ್ಟು ಬಟ್ಟೆ ಆಗಿದೆ, ಮುಗಿದೋಗಿದೆ, ನಮ್ದಿರೋದು. ನೀವು ತಗೊಂಡು ಡಾಕ್ಯುಮೆಂಟ್ ಅಲ್ಲಿ ಮಾತಾಡಿದ್ರೆ ಅದು ತಗೊಂಡಿದ್ದೀವಿ, ನಾವು ತಗೊಂಡಿದ್ದೀವಿ ಡಾಕ್ಯುಮೆಂಟ್ ತೋರಿಸಿ. ಅಲ್ಲ, ನೀವು ಆಯ್ತು ಸರ್, ಅದು ತಗೊಬೇಕಾಯ್ತು. ಅದಕ್ಕೆ ಎಲ್ಲರೂ 27ನೇ ತಾರೀಕು ನಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದ್ರು ಎಲ್ಲರೂ ಬಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಗನಾಗಿರ್ತೀನಿ, ನಿಮ್ಮ ಸೇವೆ ಮಾಡೋ ಭಾಗ್ಯ ಕೊಡ್ರಿ. ನೀವು ನನ್ನ ಜೊತೆಗೆ ನಿಲ್ತೀರಂತ ನಂಬಿಕೆ ಮೇಲಿದ್ದು ಎಲ್ಲರೂ ಏನೇನು ಅಡೆತಡೆ ಮಾಡಿದ್ರು ನೀವೆಲ್ಲರೂ ವಾಲಂಟಿಯರ್ ನೀವೇ ಬಂದು ಆಶೀರ್ವಾದ ಮಾಡಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಳ್ತೀನಿ. ಆಮೇಲೆ ಜಿಲ್ಲೆಗಿರ್ತಕ್ಕಂಥ 11 ತಾಲೂಕಲ್ಲಿ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಸ್ನೇಹಿತರಾಗಿದ್ವಿ 2016ನೇ ಇಸ್ವಿಯಲ್ಲಿ. ಅವರ ನಂಬರ್ಗಳು ಕೆಲವರು ಸಿಕ್ಕಿಲ್ಲ, ಅವರು ಅಷ್ಟೇ. ಇಡೀ ಜಿಲ್ಲೆಗೆ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಇನ್ನ ಕೆಲವರು ಸ್ನೇಹಿತರವ್ರೆ, ಅವರು ಎಲ್ಲರೂ ಇದಕ್ಕೆ ಈ ಫಂಕ್ಷನ್ ಬರಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಳ್ತೀವಿ. 17,000 ಮಕ್ಕಳು ನೋಟ್ಬುಕ್ ಕೊಟ್ಟಿದ್ದೀವಿ ಆಲ್ರೆಡಿ. ಇನ್ನೊಂದು 1,000 ಮಕ್ಕಳು ಬ್ಯಾಲೆನ್ಸ್ ಇದೆ, ಕೊಡ್ತೀವಿ, ನಾಳೆ ಬೆಳಗ್ಗೆ ಕೊಡ್ತೀವಿ. ಆಮೇಲೆ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಎಷ್ಟು ಜನನ ಬರಲಿ ಅವ್ರಿಗೆ ಸೀರೆ ಕೊಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕುಂಕುಮ ಕೊಟ್ಟು, ಅಷ್ಟಕುಂಕುಮ ಕೊಟ್ಟು ಅವ್ರಿಗೆ ಸೀರೆ ಕೊಡೋಂಥ ಬಾಗಣ ಕೊಡೋದಂತ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಪ್ರೀತಿ, ನಮ್ಮ ಅಭಿಮಾನ ಮೇಲೆ ಎಷ್ಟು ಜನ ಬರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಎಷ್ಟು ಜನನ ಬರಲಿ ಅಷ್ಟು ಜನಕ್ಕೂ ಕೊಡೋಂಥ. ಅಂದಾಜು ಎಷ್ಟು ಜನ ಕೊಡ್ತೀರಾ ಸರ್? ಎಷ್ಟು ಜನ? 15,000 ಕೊಡ್ತೀವಿ. 1,000 ಬಂದರೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಕೊಡ್ತೀವಿ ಸರ್. ಮತ್ತೆ ಬೇರೆ ಇನ್ನೇನಿದೆ? ಬೇರೆ ಏನಿಲ್ಲ. ಆಮೇಲೆ ಒಂದು 100 ಮಕ್ಕಳೆಲ್ಲ ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. 100 ಮಕ್ಕಳಿಗೆ 90 ಮೇಲೆ ಇರತಕ್ಕಂಥವ್ರು, 90% ತೆಗೆದಿರೋರಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ವಿ. ಆಮೇಲೆ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 30 ಜನ ಲಾಯರ್ಗಳು ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಒಂದು ಇಡೀ ತಾಲೂಕಲ್ಲಿ ಆಯ್ಕೆ ಮಾಡಿದ್ದೀವಿ. ಅಂಗವಿಕಲರು ಒಂದು 25 ಜನ ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡೋಂಥದ್ದು ಏನೋ ಕೈಲಾಗಿದೆ ಅಳಿಲ್ ಸೇವೆ ಮಾಡೋದು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಲು ಬ್ರೆಡ್ ಕೊಡೋದು ಇಟ್ಕೊಂಡಿದ್ದೀವಿ. ಆಮೇಲೆ ರಕ್ತ ಶಿಬಿರ ಇಟ್ಕೊಂಡಿದ್ದೀವಿ. ಇಷ್ಟು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ.
ಅಲ್ಲ ಸರ್, ನಾನು ಸಹಿಸಲ್ಲ. ನನ್ನ ಬ್ಯಾನರ್ ಕಿತ್ತಾಕ್ಸಿರ್ಬೋದು ಅಷ್ಟೇ. ನೀವೇನೇ ಕಷ್ಟ ಕೊಟ್ರು, ನೀವೇನೇ ನಮ್ಗೆ ಕಿರುಕುಳ ಕೊಟ್ರು, ನಾನು ಎಲ್ಲ ಸಹಿಸ್ಕೊಳ್ಳೋ ಶಕ್ತಿ ಐತೆ. 28ಕ್ಕೆ 100 ಈ ತಾಲೂಕಿನ ಜನ ಜಾತಿ ನೋಡಲ್ಲ, ಪ್ರೀತಿ ನೋಡ್ತಾರೆ. ಜಾತಿ ನೋಡಲ್ಲ, ಪ್ರೀತಿ ನೋಡ್ತಾರೆ, ಅಭಿಮಾನ ನೋಡ್ತಾರೆ, ಸ್ನೇಹ ನೋಡ್ತಾರೆ, ಬಾಂಧವ್ಯ ನೋಡ್ತಾರೆ. ಈ ಸತಿ ನೀವು ಚೆನ್ನಾಗಿ ಮಂದಟ್ಟಿಕ್ಕಬೇಕು. ಪ್ರೀತಿ ಗೆಲ್ತದ, ಜಾತಿ ಗೆಲ್ತದ ನೋಡ್ತೀವಿ. ಪ್ರೀತಿ ಇರ್ಬೇಕು, ಪ್ರೀತಿಸುವಾಗ ಎರಡೇ ಇರೋದು, ಒಂದು ಗಂಡು ಒಂದು ಹೆಣ್ಣು, ಎರಡೇ ಇರೋದು. ನಿನ್ ಮೈ ರಕ್ತ ಇರೋದು ಕೆಂಪು ರಕ್ತಾನೆ, ನನ್ನ ಮೈಗೆ ಇರೋದು ಕೆಂಪು ರಕ್ತಾನೆ. ಇಷ್ಟು ಇದು ರಾಜಕಾರಣ ಮಾಡಬಾರ್ದು. ನಾನು ಅವತ್ತು 2013ರಲ್ಲಿ ಸಿದ್ದರಾಮಯ್ಯ ಫಂಕ್ಷನ್ ಬಂದಾಗ ನಾನೇ ಜವಾಬ್ದಾರಿ ತಗೊಂಡಿದ್ದೆ. ಅವತ್ತು ನಗರಸಭೆಯಲ್ಲಿ ಒಂದು 10,000 ರಿಂದ 11,000 ರೂಪಾಯಿ ನೆಪಕ್ಕೆ ಕಟ್ಟಕ ಒಂದು ಚಾನಲ್ ತಗೊಂಡಿದ್ದೆ. ಅವತ್ತು ಕಟ್ಟಿದ್ದು ಸಾವಿರಾರು ಬ್ಯಾನರ್, ಬೆಟ್ಟಿಗೆ ಸಾವಿರಾರು ಪಟ್ಟಿ ಕಟ್ಟಿದ್ವಿ. ಅವತ್ತು ಯಾರು ಕಿತ್ತಾಕ್ಸಿಲ್ಲ, ಯಾರು ಮಾಡಲಿಲ್ಲ. ಇದು ನೀವು ಪತ್ರಕರ್ತರು ನ್ಯಾಯ ಕೊಡಿಸ್ಬೇಕು. ಯಾರಿಗಂದ್ರೆ ಎಲ್ಲರಿಗೂ ಒಂದೇ ಅಧಿಕಾರ ಇದ್ರೂ ನ್ಯಾಯ ಒಂದೇ, ಅಧಿಕಾರ ಇಲ್ಲಿದ್ರು ನ್ಯಾಯ ಒಂದೇ, ಸರ್ವರಿಗೂ ಸಮಪಾಲು ಅಂತ ನೀವು ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಂತಿದ್ದೀವಿ. ಎಲ್ಲ ಮೀಟಿಂಗ್ ಮಾಡಿಕೊಂಡು ಜನಗಳಿಗೆಲ್ಲ ಹೇಳಿ ಕೇಳ್ಕೊಂಡು ಈ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಏನಾದ್ರು ಸೌಭಾಗ್ಯ ಸಿಗಲಿ ಇವ್ರಿಗೆ ಅಂತೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಈಗ ನಾವು ಒಬ್ಬರು ಅಹಿಂದ ವರ್ಗದ ನಾಯಕರು ಮತ್ತು ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥವ್ರು ನಾವು ಏನು ಮಾತಾಡ್ಬೇಕಾಗ್ತದೆ ಅಂದರೆ, ಈ ತಾಲೂಕಿನಲ್ಲಿ ಆಡಳಿತ ಹೋಗಿ ದುರಾಡಳಿತ ಸ್ಟಾರ್ಟ್ ಆಗಿದೆ. ಮೊದಲು ರಾಜರ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ತೊಂದರೆ ಕೊಡ್ತಿರಲ್ಲ, ಆ ಥರ ಆಗಿದೆ. ಪ್ರಜಾಪ್ರಭುತ್ವ ಹೋಗಿದೆ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ದಂಗಾಗಿದೆ. ಇದಕ್ಕೆಲ್ಲ ಮುಂದಿನ 2028ಕ್ಕೆ ನಮ್ಮ ತಾಲೂಕಿನ ಮತದಾರ ಪ್ರಭುಗಳಿದಾರಲ್ಲ, ಅವರು ಕೊಟ್ಟೆ ಕೊಡ್ತಾರೆ. ಯಾಕೆಂದರೆ ಇದೇನು ನಮ್ಮ ಅಪ್ಪನ ಆಸ್ತಿ ಅಲ್ಲ. 100 ವರ್ಷ ನಮಗೆ ಇದಕ್ಕೆ, ನನಗೆ ನಮ್ಮ ಮೊಮ್ಮಕ್ಕಳಿಗೆ ಇದೆಲ್ಲ ಖಾತೆ ಮಾಡೋಲ್ಲ. 5 ವರ್ಷ ನೋಡ್ತಾರೆ. ಅವನು ಯೋಗ್ಯನಾಗಿ ಜನಸಾಮಾನ್ಯರಿಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರೆ ಅವರಿಗೆ ಮತ್ತೆ ಅಧಿಕಾರ ಕೊಡ್ತಾರೆ. ಅಧಿಕಾರ ಏನು ಶಾಶ್ವತ ಅಲ್ಲ. ಇದು ದುರುಪಯೋಗ ಮಾಡ್ಕೊಂತಾರಿಂದ ನಮ್ಮ ತಾಲೂಕಲ್ಲಿ ಈ ಥರ ಯಾವುದೇ ರೀತಿ ನಡೆದಿರಲಿಲ್ಲ. 60-70 ವರ್ಷದಿಂದ ರಾಜಕಾರಣಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅವ್ರ ಹೆಸರೆಲ್ಲ ಉಳ್ಕೊಳ್ಳೋ ರೀತಿ ನಡ್ಕೊಂಡಿದ್ದಾರೆ. ಆದರೆ ಇವರು ಆಡಳಿತವನ್ನು ಕೈಗೆ ತಗೊಂಡು ಅಧಿಕಾರಿಗಳಿಂದ ದುರುಪಯೋಗ ಮಾಡಿಸ್ಕೊಂಡು ನಮಗೆಲ್ಲ ತೊಂದರೆ ಕೊಡ್ತಿರೋದು ನೋಡ್ರಿ. ಹಿಂದುಳಿದ ವರ್ಗದವರು, SC ST ಅವರು, ಮತ್ತು ಅಲ್ಪಸಂಖ್ಯಾತರು, ದೀನ ದಲಿತರು, ಇವರೆಲ್ಲ ಮತ ತಗೊಂಡು ಇಂಥ ವರ್ಗದವರಿಗೆ ತೊಂದರೆ ಕೊಡ್ತಿರೋದು ಇದು ನಿಜವಾಗ್ಲೂ ಒಪ್ಪಕ್ಕಾಗಲ್ಲ. ಇದನ್ನ ನಾವಾದ್ರು ಖಂಡಿಸ್ತೀವಿ. ಇದಕ್ಕೆ 28ಕ್ಕೆ ಉತ್ತರ ಕೊಟ್ಟೇ ಕೊಡ್ತೀವಿ. ಯಾರು ಶಾಶ್ವತ ಇರೋಕ್ಕಾಗಲ್ಲ. ಅವ್ರು ಇನ್ನು ಮುಂದೆ ಯಾರು ಬದಲಾವಣೆ ಮಾಡಿಕೊಂಡು ಇನ್ನೂ 2 ವರ್ಷ ಆಡಳಿತ ಇದೆ, ಯಾರಿಗೂ ತೊಂದರೆ ಕೊಡ್ದಂಗೆ ಅಧಿಕಾರ ನಡೆಸಿದ್ರೆ ಒಳ್ಳೇದಾಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಎಲ್ಲದೂ ಪ್ರತಿಭಟನೆ ಮಾಡಿಸ್ಬೇಕಾಗ್ತದೆ. ಯಾಕೆಂದರೆ ಈ ತಾಲೂಕಿನಲ್ಲಿ 1,80,090,000 ಓಟಲ್ಲಿ ಹಿಂದುಳಿದವರು, SC ST ಅಲ್ಪಸಂಖ್ಯಾತರು 1,40,45,000 ಓಟ್ ಇದ್ದಾವೆ. ಆ ಓಟಿಗೆ ಸಂಬಂಧಪಟ್ಟವರು ಯಾರು ಇದುವರೆಗೂ ನಾಯಕರು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ, ಯಾರು ಗೆದ್ದಿಲ್ಲ. ನಮ್ಮ ಓಟಿಂದಲೇ ಗೆದ್ದು ಆಮೇಲೆ ಈ ಥರ ಆಡಳಿತ ಮಾಡ್ತಕ್ಕಂಥದ್ದು ಮಹಾ ಖಂಡನೀಯ ಅಂತ ಹೇಳ್ತೀವಿ. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಕ್ಕಲಿನಿಂದ ಮತ ಹಾಕಿ 2028ಕ್ಕೆ ಅಶ್ವತ್ಥನಾರಾಯಣ ಶಾಸಕರನ್ನು ಮಾಡೇ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. 27ನೇ ತಾರೀಕು ನಮ್ಮ ತಾಲೂಕಿನ ಎಲ್ಲ ತಾಯಂದರು, ಅಣ್ಣ ತಮ್ಮಂದರು, ಅಕ್ಕಂದರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೇಳ್ಕಂತ ಮತ್ತೊಮ್ಮೆ ನಮ್ಗೆ ಏನೇ ತೊಂದರೆ ಆಯಿತು ಸಹ ನೀವೆಲ್ಲ ಸಹಕಾರ ಕೊಡ್ತೀರಾ, ನೀವು ಜನ ಇದ್ದೀರಾ ಅಂತ ನಾನಾರು ಭಾವಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ ಮಾತು. ನಮ್ಮ ಕೆಲಸದವರಿಗೆ ಸನ್ಮಾನ ಇಟ್ಕೊಂಡಿದ್ದೀನಿ. ಇಷ್ಟು ಕಾರ್ಯಕ್ರಮ ಈ ಫ್ಲೆಕ್ಸ್ ವಿಚಾರ ಹತ್ರ ಕೊಡ್ಬೇಕಾಗ್ತದೆ. ಅಲ್ಲ, ನಿಮ್ಮ ವಿಷಯದಲ್ಲಿ ನಮ್ಮ ವಿಷಯದಲ್ಲಿ ಮತ್ತೆ ಕರ್ತೀವಿ, ನಾಳೆ ಕರ್ತೀವಿ. ಪರ್ಮಿಷನ್ ತಗೊಂಡಿದ್ದೀವಿ, ಮತ್ತೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಕೊಡ್ಲಿಲ್ಲ ಅಂದ್ರೆ ನೋಡೋಣ, ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟಿಸ್ತೀವಿ. ನೋಡೋಣ. ನಮ್ಗೊಂದೇನೋ ಅವ್ರಿಗೊಂದೇನೋ ಈ ವಾರದಾಗ ಕಟ್ಟಿರೋ ಅವ್ರದ್ದು ಕೊಡ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ತಗೊಂಡಿದ್ದೀವಿ ಹೊಸದಾಗಿ. ಒಂದು ಗಂಟೆ ಒಂದು ಅವರ್ ಆಗಿತ್ತು. 1 ಅವರ್ ಆಗೈತೆ. 1 ಅವರ್ ಜಸ್ಟ್ ತಗೊಂಬಂದಿದ್ವಿ. ಅಂದ್ರೆ ಶುಕ್ರವಾರ ನೈಟ್ ಕಟ್ಟಿ ಅಂತ ಹೇಳಿದಾರೆ. ಶುಕ್ರವಾರ ನೈಟ್ ಕಟ್ಟಿರೋದು. ಪರ್ಮಿಷನ್ ಅಮೌಂಟ್ ಕಟ್ಟಿ ಪರ್ಮಿಷನ್ ಲೆಟರ್ ತಗೊಂಡಿದ್ವಿ. ಚಲನ ಸರ್, ನಿಮ್ಗೆ ಪೊಲೀಸ್ ಇಲಾಖೆ ಇನ್ನೇನಾದ್ರು ಅಧಿಕಾರಿಗಳು ತೊಂದರೆ ಕೊಟ್ಟಿರ್ತಾರೆ ಸರ್? ಪೊಲೀಸ್ನವ್ರು ನಮಗೆ ಹೊಂದಿಸ್ತಾ ಇಲ್ಲ ಸರ್. ಈಗ ಆದ್ರೂ 14ನೇ ತಾರೀಕು ನಾವು ಕೊಟ್ಟಿರೋದು. 14ನೇ ತಾರೀಕಿಂದ ನಾಳೆ ಬನ್ನಿ ಅಂತೇಳಿ ಹೇಳ್ತಾನೆ ಅವರೇ. ನಮಗೆ ಸರಿಗ ಹೊಂದಿಸ್ತಾ ಇಲ್ಲ. ಭಾಳ ದುಃಖದ ಸಂಗತಿ. ಆಮೇಲೆ ಕೆಲವರು ಅಧಿಕಾರಿಗಳು ಪಾಪ ಕೆಲವರು ಅವ್ರು ಹೇಳ್ದಂಗೆ ಕೇಳ್ತಾವ್ರೆ. ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಂದರೆ
ಅಗಣ ಇತ್ತಮ್ಮನ್ರಿ ನಾವು ಹೆಚ್ಚಿ ಕಮ್ಮಿ ಹತ್ಯಾಳ ಸ್ವಾಮಿ ಬೆಟ್ಟದಲ್ಲಿ ಪೂಜೆ ಮಾಡಿಸಿ 1 ಮಂತ್ ಆಯ್ತು. 1 ಮಂತಿಂದ ಸತತವಾಗಿ 14,500 ಮಕ್ಕಳು ಪ್ಲಸ್ ಇನ್ನ ಪ್ರೈವೇಟ್ ಆಗಿರ್ತಕ್ಕಂಥ ಸ್ಕೂಲ್ಗಳೆಲ್ಲ ಸೇರಿಸಿ 17,000 ಮಕ್ಕಳಿಗೆ ಬುಕ್ ಕೊಟ್ಟಿದ್ದೀವಿ. ಆ 2,000 ಎಕ್ಸ್ಟ್ರಾ ಆಗಿರೋದ್ರಿಂದ ಬುಕ್ ಇನ್ನೂ ಒಂದು ಸ್ಕೂಲ್ ಐತೆ, ಅದಕ್ಕೆ 1,000 ಮಕ್ಕಳು ಒಂದೇ ತಗೋವ್ರೆ ಅಂತೇಳಿ ಬುಕ್ ಶಾರ್ಟೇಜ್ ಬಂದು ಇವತ್ತು ಈಗ ಬುಕ್ ಬರ್ತಾ ಇದೆ, ಬೆಳಿಗ್ಗೆ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹತ್ತಿರ 1 ತಿಂಗಳಿಂದ ನಾವು ಸತತವಾಗಿ ತಾಲೂಕಲ್ಲಿ ಎಲ್ಲ ಒಂದು ಶಾಲೆ, ಗೌರ್ಮೆಂಟ್ ಶಾಲೆ ಒಂದು ಬಿಡ್ದಂಗೆ ಬುಕ್ ಹಂಚಕ್ಕೆ ಹೋಗಿದ್ದೀವಿ. ಬುಕ್ ಹಂಚಿದೀವಿ. ಒಂದು ಹೋಬಳಿ ಮುಗಿದ ಮೇಲೆ ವಿಡಿಒ ಇದು ಯಾರು BO ಮೇಡಮ್ ಅವರು ಒಂದು ಹೋಬಳಿ ಹಂಚಿದಾದ ಮೇಲೆ BO ಮೇಡಮ್ ಅವರು ಫೋನ್ ಮಾಡಿ ಎಲ್ಲ ಮೇಸ್ಟ್ರುಗಳು ಹೇಳ್ತಾರೆ, ಆ ಬುಕ್ ಕೊಡ್ತಿರೋದನ್ನ ಯಾವುದೇ ಕಾರಣಕ್ಕೂ ತಗೊಂಬಾರ್ದು, ಫೋಟೋ ಇರೋದು ಅದೇ ಬುಕ್ಕು. ಅದೇ ಇದು MP ಅವರು ಈ 8 ತಿಂಗಳ ಹಿಂದೆ 8 ತಿಂಗಳು 9 ತಿಂಗಳ ಹಿಂದೆ ಹೋದ ವರ್ಷ ಇರ್ಬೋದು 25 ವರ್ಷದ ಇದು 2025 ಸಾಲಿನಲ್ಲಿ ಇವರು MNC MP ಅವರು ಬುಕ್ ಫೋಟೋ ಹಾಕಿ ಕೊಡ್ತಾರೆ ಇಡೀ ತಾಲೂಕು. ನಮ್ಮದು ಕೊಟ್ಟಿರೋದಕ್ಕೆ ಈ ಅಮ್ಮನೇ ಉದ್ಘಾಟನೆ ಮಾಡೋಳೆ. ಫೋಟೋ ಬುಕ್ಗಳು ತಗೊಂಡೋಗಿ ಕೊಟ್ಟು ಉದ್ಘಾಟನೆ ಪಕ್ಕದಾಗ ಫೋಟೋ ಇಡಿಸಿ ಎಲ್ಲ ಮಾಡೋರೆ. ಹಂಗಾಗಿ ಆ ಫೋಟೋ ಸಮೇತ ನಿಮ್ಮ ಹತ್ರ ಇರ್ತದೆ, ಕ್ಲಿಪ್ ಎತ್ಕೊಂಡಿರ್ಬೇಕಾದ್ರೆ. ಇದೊಂದು PDO ಮೇಡಮ್ BO ಮೇಡಮ್ ಇವ್ರ ಕಡೆಯಿಂದ ಭಾಳ ಇದೊಂದು ನೋವಾಗಿದೆ. ಅದಾದ್ಮೇಲೆ ಬುಕ್ ಎಲ್ಲ ಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ನಾನು ಈ ತಾಲೂಕು ಹೆಚ್ಚಿಗೆ 18 ವರ್ಷದಿಂದ ಸೇವೆ ಮಾಡ್ತಿದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರು. ನಾನು ಎಲ್ಲ ರೀತಿ 26 ಪಂಚಾಯತಿಗೂ ಏನು ಬರ್ತವೆ 360 ಹಳ್ಳಿಗೂ ಪ್ರತಿ ಸತಿನೂ ನಮ್ಮ ಬರ್ತಡೇಗೆ ಬ್ಯಾನರ್ಗಳು ಕಟ್ಟಿದೀವಿ. ಮನೆ ಉಗಾದಿ ಹಬ್ಬದ ದಿವಸನೂ ಕಟ್ಟಿದೀವಿ. ಮೊನ್ನೆ DK ಶಿವಕುಮಾರ್ ಗೆದ್ದಂಥ ಸಂದರ್ಭದಲ್ಲಿ ನಾವು ಕಟ್ಟಿದೀವಿ ಬ್ಯಾನರ್ಗಳನ್ನ. ಏನೋ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರು ಅಂತೇಳಿ ಬ್ಯಾನರ್ಗಳು ಕಟ್ಟಿದೀವಿ. ಅವತ್ತು ಯಾರು ಕೇಳಲಿಲ್ಲ. ಇವತ್ತು ವೈಯಕ್ತಿಕವಾಗಿ ಹೊನ್ನವಳ್ಳಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರಂತೆ DSP ಅವರು, ಬ್ಯಾನರ್ಗಳೆಲ್ಲ ತೆಗಿಸ್ರಿ ಅಂತ. ಕಿಬ್ನಳ್ಳಿ ಹೋಬಳಿ ಪೊಲೀಸ್ ಫೋನ್ ಮಾಡ್ತಾರೆ, ಬ್ಯಾನರ್ ತೆಗಿಸ್ರಿ ಅಂತ. ನೊಣಿಕೆರೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ, DSP ಅವರು ಬ್ಯಾನರ್ ಎಲ್ಲ ತೆಗಿಸ್ತಾವ್ರೆ. ಇದು ಉದ್ದೇಶಪೂರ್ವಕವಾಗಿ ರಾಜಕಾರಣ ಪಿತೂರಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಇದು ಬಹಳ ದುರಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಮೇಲೆ ನಗರಸಭೆಯಲ್ಲಿ ನಾವು ಹೋಗಿ ನಗರಸಭೆಗೆ ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ದೀವಿ ಬ್ಯಾನರ್ ಕಟ್ಟಕ್ಕೆ. ಆದರೆ 7 ದಿವಸ ಮುಂಚಿತವಾಗಿ ಯಾಕೆ ಕಟ್ತೀರಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಫೋನ್ ಹಾಕಿ ಕೇಳಿ ಅವತ್ತು ಬೆಳಗ್ಗೆನೆ ಎಲ್ಲ ಕಿತ್ತಾಕ್ಸಿ ಅಲ್ಲೂ ಎಲ್ಲ ಇಡೀ 224 ಕ್ಷೇತ್ರ 226 ಹಳ್ಳಿಯಾಗೂ 24 ಪಂಚಾಯತಿಗೂ ಎಲ್ಲ ಕಿತ್ತಾಕ್ಸವ್ರೆ. ಅದಕ್ಕೇನು ಬೇಜಾರಿಲ್ಲ, ಎಲ್ಲ ಕಿತ್ತಾಕ್ಸ್ಲಿ. ಆದ್ರೂ ಅವ್ರ ಇಂಟೆಕ್ಷನ್ ನಮ್ಮ ಒಂದು 15-20 ಸಾವಿರ ಜನ ಸೇರಬಾರ್ದು, ಸೇರಿಸ್ತಾರೆ ನಾರಾಯಣವರನ್ನ ಒಂದು ಭಯ ಬಂದು ಯಾರು ಜನ ಸೇರ್ದಿದ್ದಂಗೆ ಆಗಲಿ ಅಂತೇಳಿ ಈ ಪಿತೂರಿ ಮಾಡ್ತಾವ್ರೆ. ಬಹಳ ನೋವಾಗ್ತದೆ. ನಾನು ಒಬ್ಬ ಹಿಂದುಳಿದ ಹುಡುಗ ನಾಯಕ, ಅದು ಒಬ್ಬ ಹುಡುಗ ಮಾಡ್ತಿದ್ದೀನಿ. ನನ್ನ ವೈಯಕ್ತಿಕವಾಗಿ ದುಡ್ಡು ಮಾಡಕ್ ಬಂದಿಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬದುಕನ್ನು ರೂಪಿಸ್ಕೊಂಡು ಬಂದಿದ್ದೀನಿ. ನನ್ನ ಬದುಕಲ್ಲಿ ಏನಾನ ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ. ಈ ತಾಲೂಕಂದ್ರೆ ನನ್ನ ಶಕ್ತಿ ಮೀರಿ ಮಾಡ್ತಿರೋದು. ನಾನು ಯಾವ್ದು ಗೌರ್ಮೆಂಟ್ ಇಂದ ದುಡ್ಡು ಮಾಡ್ತಾ ಇಲ್ಲ, ಗೌರ್ಮೆಂಟ್ ಇಂದ ತಂದು ಲೂಟಿ ಹೊಡೆದು ಬಂದು ನಾನೇನು ಸಹಾಯ ಮಾಡ್ತಾ ಇಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ. ಅದರಿಂದ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಸ್ಪಾನ್ಸರ್ ಕೊಡುವಂತ ದಾನಾದಿಗಳು ಎಷ್ಟು ಜನ ಅವ್ರಿಗೆ ದಾನ ನೀನು ಮಾಡ್ತೀವಿ ಅಂದ್ರೆ ನಾವು ಭರೋಸೆ ಏನ್ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಬುಕ್ ಕೊಟ್ಟಿರೋದು ಯಾರು ನಮ್ಮ ಸ್ನೇಹಿತರು, ಆಮೇಲೆ ಸೀರೆ ಕೊಡ್ತಿರೋದು ನಮ್ಮ ಸ್ನೇಹಿತರು. ಅಣ್ಣ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ, ನೀನು ಅಲ್ಲಿ ಇದೆಯಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಇಷ್ಟೆಲ್ಲ ಇದ್ಕೊಂಡ್ರು. ಆಮೇಲೆ ಮೊನ್ನೆ ಇವರು DSP ಕರೆಸ್ತಾರೆ ನನ್ನ ಆಫೀಸ್ಗೆ. ಕರೆಸ್ಬಿಟ್ಟು ಯಾರೇ ಬ್ಯಾನರ್ ಕಟ್ಟಕ್ಕೆಲ್ಲ ಬ್ಯಾನರ್ ತಗೊಂಡಿದ್ಯಾ, ಇದು ಬ್ಯಾನರ್ ಕಟ್ಟಕ್ಕೆ ಪರ್ಮಿಷನ್ ತಗೊಂಡಿದ್ಯೇನ್ರಿ ಅಂತ ನನ್ನ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ನಾನು ನಿಲ್ಸಿ ಮಾತಾಡಿಸ್ತಾರೆ. ಕುಂತ್ಕ ಅನ್ಲಿಲ್ಲ ಸೌಜನ್ಯಗೂ. ಕುಂತ್ಕೊಳ್ರಿ ಜಿಲ್ಲಾ ಪಂಚಾಯತಿ ಮೆಂಬರು, ನೀವು ಕುಂತ್ಕೊಂಡು ನಿಮ್ದು ಏನೈತಿ ಎತ್ತೈತೆ ಅಂತ ಸಜ್ಜೆಯಿಂದ ಇದು ಕೇಳಲಿಲ್ಲ. ನನಗೆ ಅಷ್ಟು ನೋವಾಗ್ತದೆ. ಭಾಳ ಅಧಿಕಾರಿಗಳು ಎಲ್ಲರೂ ಅವ್ರ ಪರವಾಗಿ ಅವ್ರನ್ನ ತಿಳ್ಕೊಂಬಿಡ್ರಿ. ಅಧಿಕಾರಿಗಳು ಇವತ್ತು PDOಗಳೆಲ್ಲ ಫೋನ್ ಮಾಡ್ತಾರೆ, ಅಣ್ಣ ದುರಂತ ನೀನು ಮಾಡ್ತಿರೋದು ಸಹಿಸ್ತಿ ಅಲ್ಲ, ನೀನು ಭಾಳ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾವ್ರೆ. ಆದ್ರೂ ನನಗೆ ಭಾಳ ನೋವಾಗ್ತದೆ, ಭಾಳ ನೋವು ಕೊಡ್ತಾವ್ರೆ. ನನಗೆ ಇಷ್ಟು ನೋವು ಕೊಡೋರು ಇನ್ನು ಬೇರೆ ಸಾಮಾನ್ಯ ಜನಕ್ಕೆ ಇವ್ರು ಇನ್ನೆಷ್ಟು 40 ವರ್ಷದಿಂದ ಎಷ್ಟು ನೋವು ಕೊಟ್ಟಿರ್ಬೋದು, ಎಷ್ಟು ನೋವು ತಿಂದಿರ್ಬೋದೋ